ಏನು ಮಾಡ್ತಾ ಇದೀಯಾ? ಇವತ್ತು ಕಡಲೆಬೇಳೆ ಚಟ್ನಿ ಮತ್ತು ರೊಟ್ಟಿ ಮಾಡ್ಕೊಡ್ಲಾ? ಏನೇನು ಹಾಕ್ತೀನಿ ತೋರಿಸ್ತೀನಿ. ನೋಡಿ, ಕಡಲೆಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಅದು ಇದಿರುತ್ತಲ್ವ ಸಸಿ ಥರ, ಅದನ್ನು ಹುರ್ಕೊಂಡು 2 ಸ್ಪೂನು ಹಾಕ್ಕೋತೀನಿ. ನೋಡು, ಸ್ವಲ್ಪ ತೆಂಗಿನಕಾಯಿ ಮತ್ತು 3 ಹಸಿಮೆಣ್ಸಿನ್ಕಾಯಿ. ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಒಂಚೂರು ಹುಣಸೆಹಣ್ಣು ಮತ್ತು ಕೊತ್ತಂಬರಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇವಾಗ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ಬೌಲ್ಗೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಚಟ್ನಿ ರೊಟ್ಟಿಗೆ, ಚಪಾತಿಗೆ ಚೆನ್ನಾಗಿರುತ್ತೆ. ಅದು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಅದಕ್ಕೆ ಮಾತ್ರ ಸೂಪರ್. ನೋಡಿ, ಕಡಲೆಬೇಳೆ ಚಟ್ನಿ ನೀವು ಮನೇಲಿ ಟ್ರೈ ಮಾಡಿ ರೊಟ್ಟಿ ಜೊತೆ ನೋಡಿ. ನಮ್ಮ ಕಡೆ ಎಲ್ಲ ಬಳಿಯ ರೊಟ್ಟಿನೇ ಮಾಡೋದು, ಹಾಗಾಗಿ ನಾವು ಬಳಿಯ ರೊಟ್ಟಿನೇ ಜಾಸ್ತಿ ಮಾಡೋದು. ನನಗೆ ಬಳಿಯ ರೊಟ್ಟಿ ಬಿಟ್ಟರೆ ತಟ್ಟೋ ರೊಟ್ಟಿ ಬರೋಲ್ಲ. ಹಂಗೆ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ತಟ್ತಾರೆ, ಅದೇನೋ ಗೊತ್ತಿಲ್ಲ. ನಮಗೆ ಮಾತ್ರ ಬಳಿಯ ರೊಟ್ಟಿ ಬಿಟ್ಟರೆ ತಟ್ಟೋ ರೊಟ್ಟಿ ಅಂತೂ ಬರೋದೇ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಬಳಿಯ ರೊಟ್ಟಿನೇ ಮಾಡೋದು. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಚಟ್ನಿ ಇವತ್ತು ತೋರಿಸ್ತಾ ಇದ್ದೀನಿ. ಸಾಮಾನ್ಯ ಯಾರೂ ಚಪಾತಿಗೆ ಚಟ್ನಿ ತಿನ್ನಲ್ಲ. ಚಪಾತಿಗೆ ಕಡಲೆಬೇಳೆ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಕೆಲವು ಜನ ಚಟ್ನಿಗೆ ಮೊಸರು ಮಿಕ್ಸ್ ಮಾಡ್ಕೊತಾರೆ, ಅದು ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಕೆಲವು ಜನ ಅನ್ನ ಚಟ್ನಿ ತಿಂತಾರೆ, ಅದು ಚೆನ್ನಾಗಿರುತ್ತೆ. ನೋಡಿ, ರೊಟ್ಟಿ ಮತ್ತು ಕಡಲೆಬೇಳೆ ಚಟ್ನಿ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿನೂ ಚೆನ್ನಾಗಿರುತ್ತೆ. ನಾನಂತೂ ವಾರಕ್ಕೊಂದ್ಸರಿ ರೊಟ್ಟಿ ಮತ್ತು ಚಟ್ನಿ, ಯಾವ ಥರ ಚಟ್ನಿ ಬೇಕಾದರೂ ಮಾಡ್ತಾಯಿರ್ತೀನಿ. ಹುಳ್ಳಿಕಾಳು ಚಟ್ನಿ ಮತ್ತು ಹುಚ್ಚೆಳ್ಳು ಚಟ್ನಿ, ಕಾಯಿ ಚಟ್ನಿ, ಕಡಲೆಬೇಳೆ ಚಟ್ನಿ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಟೇಸ್ಟ್ ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸರಿ ಕಡಲೆಬೇಳೆ ಚಟ್ನಿ.